ಗೈಸ್ ನಮಸ್ತೆ, ನಾನು ನಿಮ್ಮ ನಂದೀಶ ತುಮಕೂರು. ನೀವು ನೋಡ್ತಿರೋದು ಎನ್ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್ ನಾವಿವತ್ತು ಬೆಂಗಳೂರಿನಲ್ಲಿ ಕೆಂಗೇರಿ ಟು ಬನಶಂಕರಿ ಮೈನ್ ರೋಡಲ್ಲಿ ಇದ್ದೀವಿ. ಇಲ್ಲಿ ಹಲಸಿನ ಹಣ್ಣನ್ನ ಗುಡ್ಡೆ ಹಾಕೊಂಡು ಮಾರ್ತಾಯಿದ್ರು. ಅದನ್ನು ನೋಡಿ ನಮ್ಮ ಅಣ್ಣ ಮತ್ತು ನಮ್ಮ ಹುಡುಗ ಇಬ್ಬರು ತಿನ್ನಬೇಕು ಅಂದರು. ಹಂಗಾಗಿ ಮನೆಗೆ ತಗೊಂಡೋಗಿ ಕುಯ್ಯೋಣ ಅಂತ ಬಂದು ಇಲ್ಲಿ ರೇಟ್ ಕೇಳೋಣ ಅಂತ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಬೆಂಗಳೂರಲ್ಲಿ ಎಷ್ಟಕ್ಕೆ ಮಾರ್ತಿದ್ದಾರೆ ಹಲಸಿನ ಹಣ್ಣನ್ನ ಅಂತ ನಮ್ಮ ರೈತರಿಗೆ ಎಲ್ಲರಿಗೂ ಗೊತ್ತಾಗಬೇಕು. ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಬನ್ನಿ ಕೇಳೋಣ ರೇಟ್. ಹಣ್ಣಿಲ್ವಣ ಏನು ಇನ್ವೆಸ್ಟ್ ಅರ್ಥ ಒಂದೆರಡು ಏನು ಎಕ್ಸ್ಪೋರಿಗೆ ನಾಳೆ ರೆಡಿ ಇದೆ. ಈಗ ನನ್ ಕೊಡ್ತೀನಿ ಬಾ, ಎಷ್ಟು ಬೇಕು ಬಾ ಕೊಡ್ತೀನಿ. ಇವೆಲ್ಲ ಅಣ್ಣ ಇಲ್ಲಿಂದ ಇಲ್ಲ ಅಣ್ಣ, ಅವೆಲ್ಲ ಹಣ್ಣಾಗಿವೆ ಅಣ್ಣ. ಯಾವ ಚೆಕ್ ಮಾಡ್ತಾ ನೀವು ಚೆಕ್ ಮಾಡ್ಕೊಡ್ತೀವಿ. ಸೈಜ್ ಹೆಂಗಿರ್ಲಣ್ಣ? ನೀನ್ ಹೆಂಗ್ ಬೇಕು ಎಸ್ ಸೈಜ್ ಬೇಕಣ್ಣ ಕೊಡ್ತೀನಿ ನಾನು. ನಿಮಿಷ ಎಸ್ ಸೈಜ್ ಬೇಕು ಹೇಳಿ ಕೊಡ್ತೀನಿ ಆರಾಮಾಗಿ. ತಿನ್ನೋದ್ರ ಮೇಲೆ ಡಿಪೆಂಡ್. ಎಲ್ಲ ತಿಂದ ಕೊಡೋದು, ಎಲ್ಲ ತಿನ್ನೋದೇ. ಒಂದ್ 10 ನಿಮಿಷ ಫೋನ್ ಮಾಡ್ತೀನಿ ಕಣ, ನನ್ ಕಸ್ಟಮರ್ ಇದಾರ. ಹಾ ಸರಿ ಅಣ್ಣ, ಆಯ್ತು ಫೋನ್ ಮಾಡ್ತೀನಿ ನಾನು. ಎಷ್ಟಣ್ಣ ಇದು? ಅಣ್ಣ ಎಲ್ಲ ಎಣ್ಣೆ ಅಣ್ಣ, ಎಲ್ಲ ಎಣ್ಣೆ ಆಯ್ತಣ್ಣ. ಏನ್ ಲೈನ್ ಇದೆ ಅಲ್ವಾ? ಇದೊಂದ್ ಲೈನ್ ಪೂರ್ತಿ ಎಣ್ಣೆ ಇರೋದು. ಅದು ಬಿಡಿ ಎಲ್ಲ ಗಂಟೆ ಎಲ್ಲ ಖಾಲಿ ಮಾಡಿ ಬಾಯ್ಲಿ. ಎಷ್ಟಿದು? ಎಷ್ಟಣ್ಣ ಇದು? ತೂಕದ ಲೆಕ್ಕನ? ತೂಕ ಲೆಕ್ಕ ಹೆಂಗೆ? ಎಲ್ಲ ತೂಕ ಲೆಕ್ಕ. ಎಷ್ಟು ಕೆಜಿ? 40 ರೂಪಾಯಿ. 6 ಖಾಲಿದ 250. 250 ರೂಪಾಯಿ ಮಗ. ಅದ್ರೊಳಗಡೆ ಕೊಡ್ತೀನಿ ಚೆನ್ನಾಗಿರೋ ತಗೊಂಡೋಗ. ತಗೊಂಡೋಗೋಣ 65 ರೂಪಾಯಿ ಅಂತ. ಏನ್ ಕೇಳೋಣ? ತಿನ್ನೋಡ್ರಣ. ಪೂರ್ತಿ ಎಣ್ಣಾಗಿರ್ಬೇಕಾ? ಇದ್ರ ನಾಳೆ ಚೆನ್ನಾಗಿರುತ್ತೆ, ಇವತ್ತಿಗೆ ಆಗಲ್ಲ. ನಾಳೆ ಆದ್ರೆ ಚೆನ್ನಾಗಿರುತ್ತೆ. ಅಣ್ಣ ಏನೋ ಎತ್ಕೊಡು ಅಂದ್ರೆ ಅದಕ್ಕೆ ಎತ್ಕೊಟ್ಟವ್ರ. ಈಗಲೇ ತಿನ್ನತ್ತಲ್ಲ ಕಾಯಿ ಕಣ ಅದು. ಕೊಡ್ತೀನಿ ಅಣ್ಣ. ಒಳ್ಳೆ ನರಸೀಪುರ 5:30 ಇದೆ. ಏ ಕೊಡ್ಬೇಕು, ಆಯ್ತು. ಕಲರ್ ಬರಲ್ಲ ಎತ್ ಮಾಡ್ಬೇಕು ಸೈಡಿಗೆ. ಎರಡು ಕೈ ತಗೋಣ ಅಣ್ಣ. ಹಣ್ಣಿರ್ಬೇಕು ನೋಡಿ, ನಾನು ಹೇಳಿ ತಗೊಂಡೋಗ್ತೀರಾ? ಅದು ಬಾಳ ಅಣ್ಣ ಚೆಕ್ ಮಾಡ್ಬೋದು ಅಣ್ಣ. ಯಾವ ಹಣ್ಣಿಲ್ಲ ಬಾಣ ಬಾಣ ಆಸ್ಕೆ ಅಣ್ಣ. ಹಾ ಓಕೆ ಓಕೆ ಬಾಣಗೆ ಸಾಕು ಬಿಗಿಬೇಕು. ಅದೇ ಹೊಡಿತಾ ಅಂತ ಜಸ್ಟ್ ಅರ್ಧ ಕೊಯ್ದಿದ್ದೀನಿ. ಸ್ವಲ್ಪ ಉದ್ದ ಬರುತ್ತೆ, ಒಳ್ಳೆ ದಪ್ಪ ಇರುತ್ತೆ. ಯಾಕಂದ್ರೆ ನೀವು ಕಸ್ಟಮರ್ ಬಿಸ್ಕೊಟ್ಟಿಲ್ಲ ನಾನು. ಇವತ್ತು ಬಂದಿದ್ದ ನಾನು. ಏನ್ ಬೇಕಣ್ಣ? ಇದ್ ಬೇಡ ಇದು? ಸಾಕು ಬಣ, ಸಾಕು. ತಿರ್ಗಾ ನಾಳೆ ಕುಯ್ಯೋದಾದ್ರೆ ಇದ್ರಲ್ಲಿ ಯಾವ್ದಾರು ತಗೊಳ್ರಿ, ಹಣ್ಣಾಗ್ಬಿಡುತ್ತೆ ನಾಳೆಗಾದ್ರೆ. ಸಾಕ್ ಬರೋಣ, ಅದೇ ಹೆಚ್ಚಾಯ್ತು, ಅದೇ ಹೆಚ್ಚಾಗುತ್ತೆ. ತಿಂದು ಖಾಲಿ ಮಾಡಿ ಡೈಲಿ ಬಾ, ಕೊಡ್ತೀನಿ. ತಗೊಂಡೋಗಿ ಇಟ್ಕೊಂಡು ರೇಸ್ ಮಾಡ್ಬೇಡ. ನಿನ್ ದುಡ್ಡು ಅಷ್ಟು ನನ್ ದುಡ್ಡು ಆದ್ರೆ ಎರಡು ಒಂದೇನೆ. ಚಿಕ್ಕ ಕಸ್ಟಮರ್ ಬೀಜ ದುಡ್ಡೆ 6 ಕೆಜಿ 240 ರೂಪಾಯಿ ಕೊಡ್ಬೇಕಾ? ಹಾ ಹೇಳೋಣ ನೀನು. ಕಾಲ್ ಕೆಜಿ. ಇನ್ ನನಗೆ ಅದ್ರಲ್ಲಿ 1 ಕೆಜಿ ಹಣ್ಣು ಅಷ್ಟೇ ಸಿಗೋದು. ಹಾ ಒಂಥರ ಕಲರ್ ಒಂಥರ ಅಂದ್ರೆ ಆರೆಂಜ್ ಕಲರಾ?
ಎಲ್ಲ ತರ ಕಲೆ ಇದಾನ ಹೋದರ ಕಲೆ ಆರೆಂಜ್ ಕಲರ್ ಇಲ್ವಾ? ಬಂದಿಲ್ವಾ ಅದು? ಹೋದ್ ವಾರ ಇತ್ತನ 60-70 ಕಾಯಿ ಇತ್ತನ. ಇದೇ ಲಾಟಲ್ಲಿ 60-70 ಕಾಯಿ ಇತ್ತು. ಎಲ್ಲ ಹಾಕ್ಸ್ಬಿಟ್ಟಿದಾನ. ಹೋದ್ ವಾರ ಪೂರ್ತಿ ಕಲೆ ಮಾಡಿದ್ದಾನೆ. ನಾವೇನಾದ್ರು ಕಾಯಿ ತಂದ್ ಕೊಟ್ರೆ ಕೆಜಿ ತಗಂತೀಯಾ? ಎಲ್ಲ ನೋಡೋಣ. ಇಲ್ಲ ಬಿಡೋಣ, ಇದ್ರೆ ಹೇಳ್ಬಿಡ್ತೀನಿ. 10 ರೂಪಾಯಿ ಬರುತ್ತೆ. ಫುಲ್ 10 ರೂಪಾಯಿ ಕಾಯಿ ಅದು. ಇಲ್ಲ ನೀವು ಮನೆ ಚೆನ್ನಾಗುತ್ತೆ. ಸಾಕು ಸಾಕು. ಅಯ್ಯೋ ಬೇಡ, ಏನ್ ಕಣ ಮೋಸ ಮಾಡೋಣ. ಈ ತಿಂಗಳು 13 ದಿವಸದ ಜೀವನ ಮಾಡ್ತಾ ಇದ್ದೀನಿ ನಾ. ಒಂದಿನಕ್ಕೂ ರೀಸೆಂಟ್ ಆಗಿ ಹಾಕಿರೋದು 4 ವರ್ಷ ಜಾಗ ಮಾಡಿ. ಇಲ್ಲ ಇಲ್ಲ ಬೇರೆ ಕಡೆ ಆಗ್ತಾ ಇದ್ರ ಇಲ್ಲಿ ಆಪಲ್ ಮತ್ತೆ ಎಲ್ಲ ನಾನೇ ಹಣ ಮಾಡೋದು. ಇಲ್ಲೇ ಬಂದಿತ್ತು ಎತ್ತಿದ ಮಗ ಕೈ ತಗೋಣ. ನಾನು ಡೈಲಿ ಅದೇ ಹೇಳೋದು, ಇರೋದು ವ್ಯಾಪಾರ ಮಾಡೋಣ. ಇನ್ ತಗೋಣ ಮನೆ ತಿನ್ನಿಲ್ಲ ಅಂದ್ರೆ ರೂಮ ತಗೊಂಡು ಇಬ್ಬರು ತಿನ್ನಿಲ್ಲ ಅಂದ್ರೆ ವೇಸ್ಟ್ ತಿನ್ನಿಲ್ಲ ಅದಲ್ವಾ? ಇಬ್ಬರು ಒಂದೇ ತಾಸು ಏನ್ ತರ ಬರಲ್ಲ. ತಗೊಂಡಿದ್ದು ಅಂದ್ರೆ ವೇಸ್ಟ್ ಆಯ್ತು ಮರೆ. ಹೋದ್ ಬೇಡ ಕಲಿಯ ಭಾರಿ ಕಷ್ಟ ಇದು ತಿಂದ್ರೆ ತಗೊಳೋಣ. ಅದು ಅಷ್ಟೇ ಬರುತ್ತೆ. ಅಲ್ಲ ಹಣ್ಣಿದು ಫುಲ್ ಹಣ್ಣಿದು. ಸ್ವಲ್ಪ ಕಟ್ ಮಾಡ್ತೀರಾ? ಅದೇ ಆಸೋರ್ ಬಿಡ್ತದೆ ಈಗ ಎಲ್ಲ ಆಸೋರ್ ಗಾಳಿಗೆಲ್ಲ ಅವತ್ತ ಕಟ್ ಮಾಡಿದ್ರಲ್ಲ ತಾಳ್ರಣ 6 ಕೆಜಿ ಇತ್ತಲ್ಲ, ಸಾಕು ಒಂದು. ನಾಳೆ ಇಲ್ಲ ಇವಾಗ ಬೇಕು ಅದಕ್ಕೆ. ಸಾಕದೊಂದು ಎಂತಕ್ಕೆ ಅಂತ. ಬಾಳ ಕೊಡ್ತೀವಿ ಬಾಣ. ಏನು ಒಟ್ಟಿಗೆಲ್ಲ ಪ್ರೆಗ್ನೆಂಟ್ ಸಾಕ ಒಂದೇ ಸಾಕ ಇದೆಲ್ಲ ಒಂದು ಈಗ ಇದೆ ಕಟ್ಟಾಕೋದ್ವಾ ಕಟ್ಟಾಕೋದಿಲ್ಲ ಹೋಗಿ ಮತ್ತೆ ಕಲ ಬರಲ್ಲ ಇದು ಚೆನ್ನಾಗಿದೆ. ಹಾ ಅಣ್ಣ ವೈಟ್ ಅದು ಅಣ್ಣ ಸೇಮ್ ಅದೇ ಕಾಯಿ ಸೇಮ್ ಅದಕ್ಕೆ ಕೊಡ್ತಾರೆ. ಕಲರ್ ಕಲರ್ ಇರ್ಬೇಕು. ಕಲರ್ ಮೋಸ ಮಾಡುತ್ತೆ. ಕೊಟ್ರಲ್ಲ ಅದೇ ನನ್ ಕಲರ್ ಮೋಸ ಮಾಡುತ್ತೆ. ಚೆಕ್ ಮಾಡ್ಬಿಡು ಅಂತಾರ, ಚೆಕ್ ಮಾಡ್ಬಿಟ್ಟು ಅವ್ರು ಮತ್ತೆ ಇದು ಅಲ್ಲಿರೋದು ಯಾಕೆ ನಾಳೆ ಚೆಕ್ ಮಾಡ್ಬಿಡಿ ಅಣ್ಣ. ಇದು ಇದ್ರೆ ಸೇಮ್ ಕೈ ಅಣ್ಣ ಅದು ಇರೋದು. ಹೌದಾ? ಕಲರ್ ಚೇಂಜ್ ಅಷ್ಟೇನಾ? ಏನ್ ಚೇಂಜ್ ಇಲ್ಲ ಇರೋದೇನೆ. ಇದೆಲ್ಲ ಕಾಯಿ ಅದೇ ಕಾಯಿನೇ ಇದಲ್ಲ ಇದೇ ಕಾರಣ ಕಾಯಿ ನಡೀರಿ ಫೋನ್ ಎಷ್ಟು ಗುರು ಎತ್ತದು ಅಣ್ಣ ಅದು 250 ಕೊಡಲ್ಲ. ಕೊಡ್ರ 250 ರೂಪಾಯಿ. ಇಲ್ಲಿ ನೋಡಿ, ಒಂದು ಸಣ್ಣ ಹಣ್ಣನ್ನ ಬೆಂಗಳೂರಾಗೆ 250 ರೂಪಾಯಿ ಕೊಟ್ಟು ತಿನ್ನಬೇಕು. ನಮ್ಮೂರಾಗೆ ಈ ಹಣ್ಣುಗಳ್ನ 10 ರೂಪಾಯಿಗೂ ಕೇಳಲ್ಲ ಸಂತೆಯಲ್ಲಿ ದಳ್ಳಾಳಿಗಳು. ಇದನ್ನ 10 ರೂಪಾಯಿಗೂ ಕೇಳಲ್ಲ ಅಂತ ಏನು ಮಾಡ್ತಾರೆ, ನಮ್ಮ ರೈತರುಗಳು ಎಷ್ಟೋ ಜನ ಕೀಳೋದೇ ಇಲ್ಲ, ಮರದಲ್ಲಿ ಹಂಗೆ ಬಿಡ್ತಾರೆ. ಅದು ಹಣ್ಣಾಗಿ ಬಿದ್ದೋಗಿ ನಾಯಿಗಳು ತಿನ್ಕೊಂಡು ಹೋಗ್ತಿರ್ತವೆ. ಇದೇ ವಿಚಾರ ಅಂತ ಹೇಳ್ತಾ ಇಲ್ಲ, ಎಲ್ಲ ವಿಚಾರದಲ್ಲೂ ರೈತನಿಗೆ ದಲ್ಲಾಳಿಗಳಿಂದ ಹಿಂಗೆ ಮೋಸ ಆಯ್ತಾ ಐತೆ. ಆದ್ರೂ ರೈತನ ಬಗ್ಗೆ ಯಾವ ಆಫೀಸರ್ಗಳು ತಲೆ ಕೆಡ್ಸ್ಕೊಳಲ್ಲ, ಯಾವ ಸರ್ಕಾರ ಯಾವ ರಾಜಕಾರಣಿಗಳು ತಲೆ ಕೆಡ್ಸ್ಕೊಳಲ್ಲ. ರೈತ ಮಾತ್ರ ಉದ್ಧಾರ ಆಗಬೇಕು, ಮುಂದೆ ಬರಬೇಕು ಅಂತಾರೆ. ಹಿಂಗೆ ಆದರೆ ಹೆಂಗೂರು ರೈತ ಮುಂದೆ ಬರೋಕ್ಕಾಗುತ್ತೆ?